स्वागत है आपका बी न्यूज नेशन में। मैं हूं आबिद हुसैन शेख। एसआईआर ड्राफ्ट वोटर लिस्ट जारी, जिला कलेक्टर की प्रेस कॉन्फ्रेंस। 23 सितंबर तक ऐतराज दर्ज करने का वोटर्स को दिया गया है मौका। डिस्ट्रिक्ट अपडेट, इलेक्शन कमीशन की गाइडलाइंस के मुताबिक डिस्ट्रिक्ट की ड्राफ्ट वोटर लिस्ट जारी कर दी गई है। इस लिस्ट में कुल 16,84,968 वोटर्स के नाम शामिल है, लेकिन 2,09,746 वोटर्स को फिलहाल ड्राफ्ट लिस्ट से बाहर रखा गया है। इनमें एब्सेंट, शिफ्टेड, मरने वाले लोग और डुप्लीकेट एएसडी कैटेगरी के वोटर्स शामिल हैं। एएसडी लिस्ट की जानकारी पॉलिटिकल पार्टीज को भी दी गई है और डिस्ट्रिक्ट वेबसाइट पर अवेलेबल करवाई गई है की जानकारी दी डीसी के आनंद। इन्होंने नाम लिस्ट में नहीं है, फिक्र ना करें। अगर किसी वोटर्स का नाम गलती से ड्राफ्ट लिस्ट से हट गया है तो 23 सितंबर तक ऑब्जेक्शन क्लेम्स फाइल करने का मौका दिया गया है। सिटीजन्स अपना नाम और डिटेल्स जरूर चेक करें। इसके अलावा 24,529 वोटर्स नो मैपिंग या अनोमेलीज कैटेगरी में हैं। इन वोटर्स को वेरिफिकेशन के लिए नोटिस दिया जाएगा। उन्हें अपने लोकल ईआरओ ऑफिस में जरूरी डॉक्यूमेंट्स के साथ वेरिफिकेशन करवाना होगा। जरूरी पोलिंग स्टेशन में भी किया गया है बड़ा बदलाव की जानकारी दी बीजापुर जिला कलेक्टर ने। वोटर्स की सहूलत के लिए एक पोलिंग स्टेशन पर मैक्सिमम 1,200 वोटर्स रखने का फैसला किया गया है। इसके चलते 67 नए पोलिंग बूथ्स बनाए गए हैं, जबकि खराब बिल्डिंग कंडीशन की वजह से 4 पोलिंग स्टेशंस शिफ्ट किए जाने की भी जानकारी दी डीसी ने। अब डिस्ट्रिक्ट में कुल 2,159 पोलिंग स्टेशन मौजूद है। 27 अक्टूबर को फाइनल वोटर लिस्ट जारी की जाएगी। ऑब्जेक्शन और वेरिफिकेशन का प्रोसेस पूरा होने के बाद फाइनल वोटर लिस्ट 27 अक्टूबर को पब्लिश की जाएगी। सबसे जरूरी बात, अपना नाम ड्राफ्ट वोटर लिस्ट में जरूर चेक करें। वोटर्स नाम नहीं है या डिटेल्स में गलती है तो 23 सितंबर से पहले क्लेम ऑब्जेक्शन जरूर दें। एएसडी या नो मैपिंग कैटेगरी में नाम है तो वेरिफिकेशन को बिल्कुल इग्नोर ना करें। ड्राफ्ट लिस्ट आई है, अभी मौका है, अपना वोट का अधिकार पक्का करें भारत के नागरिक। ಎನ್ಯುಮರೇಷನ್ ಫೇಸು ಕಂಪ್ಲೀಟ್ ಆಗಿದೆ. ಸೊ ಎನ್ಯುಮರೇಷನ್ ಫೇಸು 17ನೇ ತಾರೀಕಿಗೆ ಕ್ಲೋಸ್ ಆಯಿತು. ಸೊ ಈಗ ಇವತ್ತು 27ನೇ ತಾರೀಕು 24th ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ಗೈಡ್ಲೈನ್ಸ್ ಪ್ರಕಾರ ಇವತ್ತು ನಾವು ಡ್ರಾಫ್ಟ್ ಲಿಸ್ಟನ್ನು ಪಬ್ಲಿಷ್ ಮಾಡಿದ್ದೇವೆ. ಈ ಕರಡು ಮತದಾರ ಪಟ್ಟಿಯಲ್ಲಿ ನಮ್ಮಲ್ಲಿ ಒಟ್ಟು ASDDO ವೋಟರ್ಸ್ ಎಷ್ಟು ಜನರು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅಂತ ಹೇಳಿ ಅಂಕಿಅಂಶ ಹೇಳ್ತೇನೆ. ಒಟ್ಟು ನಮ್ಮ ಜಿಲ್ಲೆಯಲ್ಲಿ 2,97,146 ಜನರು ಆಬ್ಸೆಂಟಿ, ಶಿಫ್ಟೆಡ್, ಡೆತ್ತು ಮತ್ತು ಡೂಪ್ಲಿಕೇಟ್ ಈ ಕ್ಯಾಟಗರೀಸ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಜನರಿದ್ದಾರೆ. ಸೊ ಈ ಜನರದ್ದು ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ಇರೋದಿಲ್ಲ. ಕರಡು ಮತದಾರ ಪಟ್ಟಿಯಲ್ಲಿ ಇರುವಂಥ ಮತದಾರರ ಸಂಖ್ಯೆ 16,84,968 16,84,968 ವೋಟರ್ಸು ಈಗ ಡ್ರಾಫ್ಟ್ ವೋಟರ್ ಲಿಸ್ಟ್ನಲ್ಲಿ ಬಂದಿದ್ದಾರೆ. ಈ ಡ್ರಾಫ್ಟ್ ವೋಟರ್ ಲಿಸ್ಟನ್ನು ಈಗಾಗಲೇ ಪ್ರಿಂಟ್ ಮಾಡಿ ಎಲ್ಲ BLOಸ್ಗಳಿಗೂ ಮತ್ತು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ನಾವು ಕೊಟ್ಟಿದ್ದೇವೆ. ಜೊತೆಗೆ ನಮ್ಮ ಜಿಲ್ಲೆಯ ವೆಬ್ಸೈಟ್ನಲ್ಲೂ ಕೂಡ ಅದನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ಸೊ ಯಾರು ಬೇಕಾದರೂ ಈ ಡ್ರಾಫ್ಟ್ ವೋಟರ್ ಲಿಸ್ಟನ್ನು ಮತಗಟ್ಟೆಯವರು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೋಡಲಿಕ್ಕೆ ಅವಕಾಶ ಇದೆ. ಇದು ಅಲ್ಲದೆ ASDDO ಅಂತ ಹೇಳಿ ಏನು ಹೇಳಿದ್ದೇನೆ 2,97,000 ಜನರದ್ದು ಪಟ್ಟಿನೂ ಕೂಡ ಹಿಂದೆಯಿಂದಲೂ ಪ್ರತಿ ದಿವಸ ನಾವು ಪ್ರೆಸ್ ಮೀಟು ಎವ್ರಿ ಡೇ ಪ್ರೆಸ್ ಮೀಟ್ನಲ್ಲಿ ನಿಮಗೆ ಆ ಲಿಂಕನ್ನು ಕಳಿಸ್ಕೊಟ್ಟು ಆ ಇನ್ಫಾರ್ಮೇಷನ್ ಕೂಡ ರೆಗ್ಯುಲರ್ ಆಗಿ ನಿಮಗೆ ನಾವು ತಲುಪಿಸ್ತಾ ಇದ್ದೇವೆ. ಆ ಇನ್ಫಾರ್ಮೇಷನ್ ಕೂಡ ಅಂತಿಮಗೊಂಡು ಅದರದ್ದು ಕೂಡ ಪ್ರಿಂಟ್ ಮಾಡಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಮತ್ತು BLOಸ್ಗಳಿಗೂ ಅದನ್ನು ಪ್ರಿಂಟನ್ನು ಈಗಾಗಲೇ ಕೊಟ್ಟಿದ್ದೇವೆ. ಆ ಇನ್ಫಾರ್ಮೇಷನ್ನು ಕೂಡ ನಮ್ಮ ಜಿಲ್ಲೆಯ ವೆಬ್ಸೈಟ್ನಲ್ಲಿದೆ. ಯಾವ ಮತಗಟ್ಟೆಯಲ್ಲಿ ಯಾರು ASDDO ವೋಟರ್ಸ್ ಇದ್ದಾರೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಪಾರದರ್ಶಕವಾಗಿ ನೋಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಸೊ ಈಗ ಮುಂದಿನ ಫೇಸ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಅದರಲ್ಲಿ ಏನು ನಾವು ಮಾಡ್ತೇವೆ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ನಮಗೆಲ್ಲ ಕರೆದಿದ್ದೇನೆ. ನೆಕ್ಸ್ಟ್ ಫೇಸು ಇವತ್ತಿನ ದಿವಸದಿಂದ ಸ್ಟಾರ್ಟ್ ಆಗಿ ಮುಂದಿನ 1 ತಿಂಗಳು ಸೆಪ್ಟೆಂಬರ್ 23ನೇ ತಾರೀಕು ತನಕ ಅಬ್ಜೆಕ್ಷನ್ ಪೀರಿಯಡ್ಗೆ ಅಂತ ಟೈಮ್ ಕೊಟ್ಟಿದ್ದಾರೆ. ಅಬ್ಜೆಕ್ಷನ್ಸ್ ಏನಾದರೂ ಇದ್ದರೆ, ಯಾವುದಕ್ಕೆ ಅಬ್ಜೆಕ್ಷನ್ಸ್ ಅಂತ ಹೇಳಿದರೆ, ಈಗ ASDDO ಪಟ್ಟಿ ಇದೆ. ASDDO ಪಟ್ಟಿನಲ್ಲಿ ಯಾರಾದರೂ ತಪ್ಪಾಗಿ ಸೇರ್ಪಡೆಯಾಗಿದ್ದರೆ
ಅಥವಾ ಡ್ರಾಫ್ಟ್ ಲಿಸ್ಟ್ನಲ್ಲಿ ಯಾರ್ದಾದ್ರೂ ಹೆಸರು ಬಿಟ್ಟೋಗಿದೆ, ಅಂಥದ್ದು ತಪ್ಪಾಗಿ ಆ್ಯಡ್ ಆಗಿದೆ ಅಥವಾ ಬಿಟ್ಟೋಗಿದೆ ಅಂತ ಹೇಳಿದ್ರೆ ಅವರು ಅಬ್ಜೆಕ್ಷನ್ಸನ್ನು ಕೊಡಲಿಕ್ಕೆ ಅವಕಾಶ ಇದೆ. ಈ ಅಬ್ಜೆಕ್ಷನನ್ನು 1 ತಿಂಗಳ ಅವಕಾಶ ಇದೆ. 23 ಸೆಪ್ಟೆಂಬರ್ ತನಕನೂ ಸಂಬಂಧಪಟ್ಟ ತಹಸೀಲ್ದಾರ್ಸ್ ಎಲ್ಲ AER ಇರ್ತಾರೆ, ಕಾರ್ಪೊರೇಷನ್ನಲ್ಲಿ ಸಿಟಿ ಕಾರ್ಪೊರೇಷನ್ ಕಮಿಷನರ್ ERO ಇರ್ತಾರೆ, ಅವ್ರ ಆಫೀಸ್ನಲ್ಲಿ ಅಬ್ಜೆಕ್ಷನ್ಸನ್ನು ಕೊಡಲಿಕ್ಕೆ ಅವಕಾಶ ಇದೆ. ಈ ಅಬ್ಜೆಕ್ಷನ್ ಏನು ಸ್ವೀಕಾರ ಆಗ್ತದೆ ಅದನ್ನು ಇಮಿಡಿಯೇಟ್ಲಿ ಇವತ್ತಿನ ಡೇಟ್ನಿಂದಲೇ EROs ಮತ್ತು AEROs ಅದನ್ನು ಡಿಸ್ಪೋಸಲ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅಬ್ಜೆಕ್ಷನ್ಸ್ ಡಿಸ್ಪೋಸಲ್ ಮಾಡಲಿಕ್ಕೆ 2 ತಿಂಗಳ ಕಾಲ ಅವಕಾಶ ಇದೆ ಸ್ಟಾರ್ಟಿಂಗ್ ಫ್ರಮ್ ಟುಡೇ. ಸೊ ಇವತ್ತಿನ ಡೇಟ್ನಿಂದ ಹಿಡಿದು ಅಕ್ಟೋಬರ್ 22ನೇ ತಾರೀಕು ತನಕ ಅಬ್ಜೆಕ್ಷನ್ಸನ್ನು ಹಿಯರ್ ಮಾಡಲಿಕ್ಕೆ ನೋಟಿಸ್ ಕೊಟ್ಟು ಹಿಯರ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ 2 ವಿಚಾರಗಳಾಗ್ತದೆ. ಅಬ್ಜೆಕ್ಷನ್ಸು ಬಂದರೆ ಅದರ ಬಗ್ಗೆ ವಿಚಾರಣೆ ಮಾಡುವಂಥದ್ದು, ಅಬ್ಜೆಕ್ಷನ್ಸ್ ಯಾವುದು ಬಂದಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋಣ. ಅಬ್ಜೆಕ್ಷನ್ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಈ ಒಂದು ಪೀರಿಯಡ್ನಲ್ಲಿ ನೋಟಿಸ್ ಪೀರಿಯಡ್ ಅಂತ ಹೇಳಿ ಇರ್ತದೆ. ನೋಟಿಸ್ ಅಂತ ಹೇಳಿದರೆ 2 ಕ್ಯಾಟಗರಿ ಆಫ್ ಪರ್ಸನ್ಸ್ಗೆ, ವೋಟರ್ಸ್ಗೆ ನೋಟಿಸಸನ್ನು ಇಶ್ಯೂ ಮಾಡಬೇಕಂತ ಚುನಾವಣಾ ಆಯೋಗದ ನಿರ್ದೇಶನ ಇದೆ. ಅದರಲ್ಲಿ ಈಗಾಗಲೇ ಅನಾಮಲೀಸ್ ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿ ಒಂದು ಕ್ಯಾಟಗರಿ ಇದೆ. 2ನೇದು ನೋ ಮ್ಯಾಪಿಂಗ್ ಕ್ಯಾಟಗರಿ ಅಂತ 2ನೇ ಕ್ಯಾಟಗರಿ ಇದೆ. ಅಂದರೆ ಈಗ ಎನ್ಯುಮರೇಷನ್ ಫೇಸ್ನಲ್ಲಿ ಮತದಾರರು ಯಾರು ಮ್ಯಾಪಿಂಗ್ ಮಾಡಲಾರದೆ ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ಕೊಟ್ಟಿದ್ದಾರೆ ಅವ್ರ ಹೆಸರು ಈ ಡ್ರಾಫ್ಟ್ ಲಿಸ್ಟ್ನಲ್ಲಿ ಅಂತ ಬಂದಿರ್ತದೆ. ಆದಾಗ್ಯೂ ಕೂಡ ಅವ್ರು ಮ್ಯಾಪಿಂಗ್ ಆಗಲಾರದ ಕಾರಣಕ್ಕೆ ಅವರಿಗೆ ನೋಟಿಸನ್ನು ಕೊಟ್ಟು ಅವ್ರ ಕಡೆಯಿಂದ ದಾಖಲೆ ಪಡೆಯಬೇಕಂತ ಹೇಳಿ ಚುನಾವಣಾ ಆಯೋಗದ ಡೈರೆಕ್ಷನ್ಸ್ ಇದೆ. ಅದೇ ರೀತಿ ಕೆಲವು ಜನರು ಮ್ಯಾಪಿಂಗ್ ಆದರೂ ಸಹಿತ ಅವ್ರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಎಲೆಕ್ಷನ್ ಕಮಿಷನ್ ಡೇಟಾಬೇಸ್ ಇನ್ಫಾರ್ಮೇಷನ್ ಜೊತೆಗೆ ತಾಳೆ ಆಗ್ತಾ ಇಲ್ಲ ಅನ್ನುವಂಥದ್ದು ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಆರ್ ಅನಾಮಲೀಸ್ ಅನ್ನುವಂಥ ಕ್ಯಾಟಗರಿನಲ್ಲಿ ಬರ್ತದೆ. ಈ 2 ಕ್ಯಾಟಗರಿನಲ್ಲಿ ಇರುವಂಥವರಿಗೆ ನೋಟಿಸನ್ನು ಜಾರಿ ಮಾಡಿ ಅದನ್ನು ಹಿಯರಿಂಗ್ ಮಾಡಿ ಅದನ್ನು AEROs and EROs ವಿಲೆಗೊಳಿಸಬೇಕು ಅನ್ನುವಂಥದ್ದು ಚುನಾವಣಾ ಆಯೋಗದ ಸೂಚನೆಯಲ್ಲಿ ಇದೆ. ಸೊ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ನೋ ಮ್ಯಾಪಿಂಗ್ ಕೇಸಸ್ಸು 4179 ಇದೆ. ಒಟ್ಟು ಜಿಲ್ಲೆಯಲ್ಲಿ 8 ಮತಕ್ಷೇತ್ರಗಳನ್ನು ಸೇರಿಸಿ ಇಂಡಿವಿಜುವಲ್ ಮತಕ್ಷೇತ್ರವಾದ ಮಾಹಿತಿ ನಿಮ್ಮ ಕೈನಲ್ಲಿ ಈಗಾಗಲೇ ಕೊಟ್ಟಿದೆ. ಸೊ ನೋ ಮ್ಯಾಪಿಂಗ್ ಕೇಸಸ್ಸು ಜಿಲ್ಲೆಯಲ್ಲಿ 4179 ಇದೆ. ಅದೇ ರೀತಿ ಅನಾಮಲೀಸ್ ಈ ಚುನಾವಣಾ ಆಯೋಗದ ಡೇಟಾಬೇಸ್ ಜೊತೆಗೆ ಈಗ ಕೊಟ್ಟಿರುವಂಥ ಡೇಟಾಬೇಸ್ ಏನು ಮ್ಯಾಚ್ ಆಗಲಿಲ್ಲ ಅಂತ ಹೇಳಿ ಬೇರೆ ಬೇರೆ ಲಾಜಿಕ್ ರನ್ ಮಾಡಿ ಸಾಫ್ಟ್ವೇರ್ನಲ್ಲಿ ಇದು ನಮಗೆ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಸೊ ಅದು ಸುಮಾರು ಒಂದು 20,350 ಜನರು ಈ ಅನಾಮಲೀಸ್ ಕ್ಯಾಟಗರಿನಲ್ಲಿದ್ದಾರೆ. ಸೊ ಈ ಅನಾಮಲೀಸ್ ಪ್ಲಸ್ ನೋ ಮ್ಯಾಪಿಂಗ್ ಇದು 2 ಕ್ಯಾಟಗರೀಸ್ ಆ್ಯಡ್ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ 24,529 ಜನರಿಗೆ 8 ಮತಕ್ಷೇತ್ರದಲ್ಲಿ ಸೇರಿಸಿ ಅಷ್ಟು ಜನರಿಗೆ ನೋಟಿಸನ್ನು ಕೊಟ್ಟು ಹಿಯರಿಂಗ್ ಮಾಡಬೇಕಂತ ಇರುವಂಥದ್ದು. ಸೊ ಈ ನೋಟಿಸು ಈ 24,529 ಜನರಿಗೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ನಲ್ಲಿಂದನೇ ERO ಲಾಗಿನ್ ಜನರೇಟ್ ಆಗ್ತದೆ. ಡೇಟ್ ಆ್ಯಂಡ್ ಟೈಮ್ ಆಫ್ ಹಿಯರಿಂಗು ಅದರಲ್ಲಿ ಫಿಕ್ಸ್ ಮಾಡಿರ್ತಾರೆ. ಅದನ್ನು BLO ತೊಗೊಂಡು ಹೋಗಿ ಆ ಮನೆ ಬಾಗಿಲಿಗೆ ಆ ವೋಟರ್ಗೆ ಮತ್ತು ಅಥವಾ ಅವ್ರ ವೋಟರ್ ಮನೆಯಲ್ಲಿ ಯಾರಿದ್ದರೂ ಅವರಿಗೆ ಅದಕ್ಕೆ ಕೊಡ್ತಾರೆ. ಕೊಟ್ಟಿರುವುದಕ್ಕೆ ಅವರು ಫೋಟೋವನ್ನು ಕೂಡ ಆ್ಯಪ್ನಲ್ಲಿ BLO ಆ್ಯಪ್ನಲ್ಲಿ ಅವರು ಅಪ್ಲೋಡ್ ಮಾಡಬೇಕಂತ ಇದೆ. ಆ ಕೊಟ್ಟಿರುವಂಥ ಸಮಯಕ್ಕೆ ಆ ದಾಖಲೆ ಈ ಚುನಾವಣಾ ಆಯೋಗದಿಂದ ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ನಲ್ಲೇ 2ನೇ ಪೇಜ್ನಲ್ಲಿ 12 ದಾಖಲೆ ಏನಿದೆಯಲ್ಲ ಆ ದಾಖಲೆಗಳನ್ನು ಏನೇನು ಕೊಡಬೇಕಂತ ಹೇಳಿ ಪಟ್ಟಿ ಇದೆ. ಆ ಪಟ್ಟಿನಲ್ಲಿರುವಂಥ ದಾಖಲೆಯನ್ನು ತಗೊಂಡು ಬಂದು ERO ಅಥವಾ AEROಗೆ ಸಲ್ಲಿಸಬೇಕು ಅಂತ ಹೇಳಿ ಇರುವಂಥ ನಿರ್ದೇಶನ. ಅದರ ಪ್ರಕಾರ ಆ ಒಂದು ಪ್ರಾಸೆಸ್ಸು ಈ ಚುನಾವಣಾ ವೇಳಾಪಟ್ಟಿ ಅನ್ವಯ ಅದು ನಡೀತದೆ ಈ 24,529 ಜನರಿಗೂ ಕೂಡ. ಸೊ ಈ ಪ್ರಾಸೆಸ್ ಕಂಪ್ಲೀಟ್ ಆದ ನಂತರ ನಮಗೆ ಅಕ್ಟೋಬರ್ 27ಗೆ ಫೈನಲ್ ಲಿಸ್ಟನ್ನು ನಾವು SIR ಮುಗಿದ ನಂತರ ಪ್ರಕಟಣೆಯನ್ನು ಮಾಡ್ತೇವೆ. ಈ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಈಗಾಗಲೇ ಇರುವಂತಹ ಮಾಹಿತಿ ನಮ್ಮ ASDDOದಲ್ಲಿ ಯಾರಾದರೂ ಹೆಸರು ಬಿಟ್ಟೋಗಿದ್ರೆ, ASDDO ಪಟ್ಟಿನಲ್ಲಿ ಯಾರಾದರೂ ಹೆಸರು ಬಂದಿದ್ದರೆ ಅವ್ರದ್ದು ಕನ್ನಡ ಮತದಾರ ಪಟ್ಟಿನಲ್ಲಿ ಅವ್ರ ಹೆಸರು ಇರಲ್ಲ. ಅಂಥ ವೋಟರ್ಸ್ಗಳಿಗೂ ಕೂಡ ನಾವು ಅರ್ಹ ವೋಟರು ನಮ್ಮನ್ನು ಬಿಟ್ಟಿದ್ದಾರೆ ಅನ್ನುವಂಥದ್ದಾದರೂ ಕೂಡ ಫಾರಂ 6 ಅನ್ನು ಕೊಟ್ಟು ಈ ಸಂದರ್ಭದಲ್ಲೇ ಒಂದು ಡಿಕ್ಲರೇಷನ್ ಕೊಟ್ಟು ಅವ್ರ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೂ ಅವಕಾಶ ಇದೆ. ಸೊ ASDD ಲಿಸ್ಟ್ನಲ್ಲಿ ಇದ್ದಾರೆ ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರ ಏನು ಆತಂಕ ಪಡುವಂಥ ಅಗತ್ಯ ಇಲ್ಲ. ಅದರಲ್ಲಿ ನಾನು ಆಬ್ಸೆಂಟ್ ಆಗಲಿಲ್ಲ ಅಥವಾ ನಾನು ಶಿಫ್ಟ್ ಆಗಲಿಲ್ಲ, ಡೆತ್ ಆಗಲಿಲ್ಲ, ಡೂಪ್ಲಿಕೇಶನ್ ಕೇಸ್ ಇಲ್ಲ, ಆದರೂ ಕೂಡ ನಾನು ASDDO ಪಟ್ಟಿನಲ್ಲಿ ನನ್ನ ಹೆಸರು ಸೇರಿಸಿದ್ದಾರೆ, ಕರಡು ಮತದಾರ ಪಟ್ಟಿನಿಂದ ನನ್ನ ಹೆಸರನ್ನು ಬಿಟ್ಟಿದ್ದಾರೆ ಅನ್ನುವಂಥವರು ಯಾರಾದರೂ ಇದ್ದರೆ ಅವರೂ ಕೂಡ ಈಗ ಏನು ಮುಂದಿನ 1 ತಿಂಗಳ ಅವಕಾಶ ಏನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ 23ನೇ ತಾರೀಕು ತನಕ ಅಂಥವರು ಕೂಡ ಫಾರಂ 6 ಅನ್ನು ತುಂಬಿಕೊಟ್ರೆ ಅದನ್ನು ವೆರಿಫೈ ಮಾಡಿಕೊಂಡು ಯಾರೋ ಒಂದು ಡೆಸಿಷನ್ ತಗೋತಾರೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಅಥವಾ ಏನು ಮಾಡಬೇಕಂತ. ಅದಕ್ಕೂ ಕೂಡ ಅವಕಾಶ ಇದೆ. ಎಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿ ಕೊಟ್ಟು ಯಾರು ಹಿಯರಿಂಗ್ ಮಾಡಿದ ನಂತರ ಆರ್ಡರ್ ಮಾಡ್ತಾರೆ. ಅವ್ರ ಹೆಸರುಗಳನ್ನು ಒಳಗೊಂಡು ಅಂತಿಮ ಮತದಾರ ಪಟ್ಟಿ ಫೈನಲ್ ಹೆಸರು ಈ ಫೈನಲ್ ರೋಲ್ ಏನು ಬರ್ತದೋ ಅದರಲ್ಲಿ ಅವ್ರ ಹೆಸರು ಸೇರ್ಪಡೆಗೊಂಡು ಬರ್ತದೆ.
ಸೊ ದಿಸ್ ಇಸ್ ಒನ್ ಪಾಯಿಂಟ್ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ಎಸ್ಪೆಷಲಿ ASDD ವೋಟರ್ಸ್ನಲ್ಲಿ ಎಸ್ಪೆಷಲಿ ಅದರಲ್ಲೂ ಕೂಡ ಆಬ್ಸೆಂಟಿ ಆ್ಯಂಡ್ ಶಿಫ್ಟೆಡ್ ಕ್ಯಾಟಗರಿನಲ್ಲಿ ಇರುವಂಥದ್ದು. ಯಾಕೆಂದರೆ ಬಹುತೇಕ ಈ ಡೂಪ್ಲಿಕೇಟು ಮತ್ತು ಹೊರತುಪಟ್ಟಿದ್ದಾರೆ ಅಂತ ಹೇಳಿ ಮಾರ್ಕ್ ಮಾಡಿದ್ದವರಿಗೆ ಎಲ್ಲ ದಾಖಲೆಗಳನ್ನು ಅವರು ಕಲೆಕ್ಟ್ ಮಾಡಿಕೊಂಡು ಅದನ್ನೆಲ್ಲ ಅಪ್ಲೋಡ್ ಮಾಡಿರ್ತಾರೆ. ಸೊ ಆ ಕ್ಯಾಟಗರಿನಲ್ಲಿ ಜಾಸ್ತಿ ಏನು ಬರೋದಿಲ್ಲ, ಅಬ್ಜೆಕ್ಷನ್ಸ್ ಬರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಆಬ್ಸೆಂಟು ಅಥವಾ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿ BLOಗಳು ಮಾರ್ಕ್ ಮಾಡಿದರೆ ಅದನ್ನು ಕೂಡ BLOಸ್ಗಳಿಗೂ ಕೂಡ ನಾವು ಪ್ರತಿ ಹಂತದಲ್ಲೂ ಕೊಟ್ಟಿದ್ದೇವೆ, ಮಾಧ್ಯಮದವರು ಕೂಡ ಪ್ರತಿ ಹಂತದಲ್ಲೂ ಕೊಟ್ಕೊಂಡ್ಬಂದಿದ್ದೇವೆ. ಆ ಸಂದರ್ಭದಲ್ಲಿ ಕೆಲವು ಜನರು ನಾವು ಇದ್ದೇವೆ ಅಂತ ಹೇಳಿ ಮರುಪರಿಶೀಲನೆಗೆ ಅರ್ಜಿ ಹಾಕಿದಾಗ ಅದನ್ನು ರೋಲ್ ಬ್ಯಾಕ್ ಮಾಡಿ ವೆರಿಫಿಕೇಷನನ್ನು ಮಾಡಿದ್ದೇವೆ. ಆದಾಗ್ಯೂ ಕೂಡ ಇಷ್ಟೊಂದು ಜನರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ, ಈಗಲೂ ಕೂಡ ಅವಕಾಶ ಇದೆ ಅನ್ನುವಂಥದ್ದನ್ನು ನಿಮ್ಮ ಮುಖಾಂತರ ಅವರಿಗೆ ಹೇಳಿ ಬಯಸ್ತೇನೆ. ಅವರು ಆ ಇನ್ಫಾರ್ಮೇಷನ್ನು ನಿಮ್ಮ ಹತ್ರ ಆಬ್ಸೆಂಟಿ ಅಥವಾ ಶಿಫ್ಟೆಡ್ ನಾವು ಇಲ್ಲ, ನಾವು ಅಲ್ಲಿ ಇದ್ದೇವಂತ ಏನಾದರೂ ಇದ್ದರೆ ಅಂಥವರು ಕೂಡ ಫಾರ್ಮ್ 6 ಅನ್ನು ಈ ಸಂದರ್ಭದಲ್ಲಿ ಮುಂದಿನ ಒಂದು ತಿಂಗಳ ಅವಧಿಯಲ್ಲಿ ಸೆಪ್ಟೆಂಬರ್ 23ನೇ ತಾರೀಕು ಒಳಗಡೆ ಸಂಬಂಧಪಟ್ಟ ERO ಆ್ಯಂಡ್ AEROಗೆ ಕೊಡಲಿಕ್ಕೆ ಅವಕಾಶ ಇದೆ. ದಿಸ್ ಈಸ್ ಒನ್ ಪಾರ್ಟ್. ಸೊ ಎರಡನೇದು ವಿತ್ ರೆಫರೆನ್ಸ್ ಟು ದಿ ನಮ್ಮ ಪೋಲಿಂಗ್ ಸ್ಟೇಷನ್ ನ್ಯಾಷನಲೈಸೇಷನ್. ಸೊ ಪೋಲಿಂಗ್ ಸ್ಟೇಷನ್ಸು ಚುನಾವಣಾ ಆಯೋಗದ ಒಂದು ಗೈಡ್ಲೈನ್ಸ್ ಪ್ರಕಾರ ಒಂದು ಮತಗಟ್ಟೆಯಲ್ಲಿ 1200ಕ್ಕಿಂತ ಹೆಚ್ಚಿಗೆ ಮತದಾರರು ಇದ್ದರೆ ಅಲ್ಲಿ ಅನುಕೂಲ ಆಗ್ತದೆ. 1200ಗೆ ಕ್ಯಾಪ್ ಮಾಡಬೇಕಂತ ಹೇಳಿ ನಿರ್ದೇಶನ ಬಂದಿದೆ. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ನೋಡಿದರೆ ನಮಗೆ ಒಂದು ಸುಮಾರು 67 ಪೋಲಿಂಗ್ ಸ್ಟೇಷನ್ನಲ್ಲಿ ವೋಟರ್ಸ್ 1200 ಹತ್ರ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇದ್ದಾರೆ ಅಂತ ಕಂಡು ಬಂದು ಅದು 67 ಕಡೆ ಅಲ್ಲಿ ಹೊಸದಾಗಿ ಮತಗಟ್ಟೆಯನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ಈ ಒಂದು SIR ಸಂದರ್ಭದಲ್ಲಿ. ಜೊತೆಗೆ ಕೆಲವು ಪೋಲಿಂಗ್ ಸ್ಟೇಷನ್ ಬಿಲ್ಡಿಂಗ್ಸ್ಗಳು ಸುಮಾರು ಒಂದು 4 ಪೋಲಿಂಗ್ ಸ್ಟೇಷನ್ ಬಿಲ್ಡಿಂಗ್ಗಳು ಅದು ಶಿಥಿಲಾವಸ್ಥೆಯಲ್ಲಿ ಇತ್ತು, ಅದು ಯೂಸ್ ಮಾಡಲಿಕ್ಕೆ ಸರಿ ಇಲ್ಲ ಅಂತ ಒಂದು ವ್ಯವಸ್ಥೆ ಇರುವಂಥದ್ದನ್ನು ನಾವು ಬೇರೆ ಕಡೆ ಶಿಫ್ಟ್ ಮಾಡಿದ್ದೇವೆ, ಪಕ್ಕದಲ್ಲಿರುವಂಥ ಬಿಲ್ಡಿಂಗ್ಗೆ ಶಿಫ್ಟ್ ಮಾಡಿದ್ದೇವೆ. ಒಂದು 3 ಪೋಲಿಂಗ್ ಸ್ಟೇಷನ್ಗೆ ನಾವು ಹೆಸರುಗಳನ್ನು ಬದಲಾವಣೆ ಮಾಡಿದ್ದೇವೆ. ಅಂದರೆ ಅಲ್ಲಿ ಸ್ಕೂಲ್ ಏನಾದರೂ ಇದ್ದರೆ ಅದು ಪ್ರೈಮರಿ ಸ್ಕೂಲ್ ಇದ್ದರೆ ಹೈಸ್ಕೂಲ್ ಆಗಿರ್ತದೆ. ಸೊ ಅದನ್ನು ಇವತ್ತಿನ ಪದನಾಮ ಏನಿದೆಯಲ್ಲ ಅದಕ್ಕೆ ಅದನ್ನು ನಾವು ಚೇಂಜ್ ಆಫ್ ನೇಮ್ಸ್ ಮಾಡಿದ್ದೇವೆ. ಸೊ ಆ ರೀತಿ ನಾವು ಈ ಪ್ರಾಸೆಸ್ ಸ್ಟಾರ್ಟ್ ಮಾಡುವಾಗ ನಮ್ಮಲ್ಲಿ ಒಟ್ಟು 2092 ಮತಗಟ್ಟೆಗಳಿರ್ತವೆ. ಸೊ ಅದು ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ನ್ಯಾಷನಲೈಸೇಷನ್ ಆ್ಯಸ್ ಆನ್ ಡೇಟ್ ನಮಗೆ 2159 ಪೋಲಿಂಗ್ ಬೂತ್ಸು ನಮಗೆ ಇದರಿಂದ ನಾವು ಹೆಚ್ಚುವರಿ ಮಾಡಿ ಇಷ್ಟು ನಮ್ಮ ಜಿಲ್ಲೆಗೆ ಪೋಲಿಂಗ್ ಸ್ಟೇಷನ್ ಆಗಿದ್ದಾವೆ. ಅದರ ಜೊತೆಗೆ ಇದನ್ನೆಲ್ಲ ನಾವು ರೆಗ್ಯುಲರ್ ವೋಟರ್ಸ್ಗೆ ಇದೇ ರೀತಿ ನಾವು ಸರ್ವಿಸ್ ವೋಟರ್ಸ್ ಅಂತ ಹೇಳಿ ಆರ್ಮ್ಡ್ ಫೋರ್ಸಸ್, ನೇವಿ ಆ್ಯಂಡ್ ಏರ್ ಫೋರ್ಸ್ನಲ್ಲಿ ಅಲ್ಲಿ ಮಾಡುವಂಥವ್ರಿಗೆ ಸಪರೇಟ್ ಸರ್ವಿಸ್ ವೋಟರ್ಸ್ ಅಂತ ಇದೆ. ಅವರಿಗೆಲ್ಲ ಪೋಸ್ಟಲ್ ಬ್ಯಾಲೆಟ್ ಇರುವಂಥದ್ದು ನಮ್ಮ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವರು ಒಂದು 2022 ವೋಟರ್ಸ್ ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಅದು ಕೂಡ ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ. और खबरों के लिए देखते रहिए बी न्यूज नेशन। बीजापुर का सबसे बड़ा इन्वेस्टमेंट अपॉर्चुनिटी जमुना नगर प्रीमियम यानी लेआउट की बुकिंग शुरू। सोलापुर बेंगलुरु हाईवे के पास KGP फुल NA KIADB इंडस्ट्रियल एरिया, प्राइम लोकेशन, टाउन प्लानिंग अप्रूव्ड लेआउट और फाइनल CC अप्रूवल के बाद बैंक से भी मिलेगी। खरीदी के बाद आपको सहूलत CC रोड, वाटर, इलेक्ट्रिसिटी, UGD, गार्डन और ओपन जिम जैसी मॉडर्न सहूलियात के साथ रजिस्ट्रेशन और कंस्ट्रक्शन के लिए रेडी प्लॉट्स। आज ही बुकिंग कीजिए और शानदार ऑफर्स का फायदा उठाइए। जमुना नगर, आज का इन्वेस्टमेंट कल का बेहतरीन फ्यूचर।